ಇವತ್ತಿನ ದಿವಸ ನಾವು ಸೆಕ್ಟರ್ ನಂಬರ್ 9ರಲ್ಲಿ ಇರುವಂತಹ ಶ್ರೀ ಜಗಜ್ಯೋತಿ ಬಸವೇಶ್ವರವರ ಏನೋ ಒಂದು ಆರ್ಟ್ ಗ್ಯಾಲರಿ ಇಲ್ಲಿ ಸ್ವಚ್ಛ ಕಾರ್ಯ ಮಾಡಕ್ಕೆ ಬಂದೆವು. ಈ ಬಸವೇಶ್ವರ ಆರ್ಟ್ ಗ್ಯಾಲರಿ ಒಂದು ಸ್ವಲ್ಪ ಸಂಕ್ಷಿಪ್ತವಾದ ಒಂದು ಹಿನ್ನೆಲೆ ಹೇಳಬೇಕಂತ ನನಗೊಂದು ಅನಿಸ್ತೈತಿ. ಯಾಕಂದ್ರೆ ನಮಗೆ ಕಲಿಸ್ಕೊಟ್ಟಿದ್ದು ಏನಂದ್ರೆ ಯಾರು ಚಲೋ ಮಾಡ್ತಾರೋ ಏನೋ ಒಂದು ಚಲೋ ಕೆಲಸ ಮಾಡಿರೋದು ಚಲೋ ಅಂತ ಅವ್ರಿಗೆ ಅನ್ಬೇಕು, ಒಂದು ಕೆಟ್ಟ ಮಾಡಿದ್ರೆ ಕೆಟ್ಟ ಮಾಡ್ರಿ ಅಂತೇಳಿ ಅನ್ಬೇಕಂತೇಳಿ ನಮಗೆ ಕಲಿಸ್ಕೊಟ್ರು. ಇದು ನಮ್ಗೆ ಒಂದು ಚಲೋ ಉದ್ದೇಶದಿಂದ ಮಾಜಿ MLA ಅವರು ಏನು ಫಿರೋಜ್ ಸೇಠ್ ಸಾಹೇಬ್ರು ಇದ್ದರು, ಅವರ ಅಧಿಕಾರ ಅವಧಿಯಲ್ಲಿ ಇದನ್ನೊಂದು ನಮ್ಗೆ ಇಲ್ಲಿ ಜನರ ಬೇಡಿಕೆ ಇತ್ತು. ಒಂದು ಶ್ರೀ ಜಗಜ್ಯೋತಿ ಬಸವೇಶ್ವರ ಆರ್ಟ್ ಗ್ಯಾಲರಿ ಮಾಡಿ ಒಂದು ಅಲ್ಲಿ ಅತ್ಯಾಧುನಿಕ ಒಂದು ಲೈಬ್ರರಿ ಅದು ಮಾಡ್ಬೇಕಂತೇಳಿ ಅಂದ. ಆದರೆ ಅವ್ರು ಮಾತು ಕೊಟ್ಟಂತೆ ಅವ್ರು ನಮಗೊಂದು ಇಲ್ಲಿ ಅತ್ಯಾಧುನಿಕವಾದಂಥ ಒಂದು ಬಸವೇಶ್ವರ ಅವರ ಆರ್ಟ್ ಗ್ಯಾಲರಿ ನಿರ್ಮಾಣ ಮಾಡಿಕೊಟ್ರು. ಆದರೆ ಏನಾಯಿತು, ಅಷ್ಟೊತ್ತಿಗೆ ಅವ್ರದ್ದು ಪಿರಿಯಡ್ ಮುಗೀತು. ಆಮೇಲೆ ಆ ಟೈಮ್ಗೆ ನಾನು ಇದೇ ವಾರ್ಡದ ನಗರ ಸೇವಕಿದ್ದೀನಿ. ಆ ಟೈಮ್ಗೆ ನಮ್ಮದು ಒಂದು ಪಿರಿಯಡ್ 1 ತಿಂಗಳು ಏನು 1.5 ತಿಂಗಳಿತ್ತು. ನಮ್ಮದು ಅವಾಗ ಪಿರಿಯಡ್ ಮುಗಿದ್ಬಿಡ್ತು. ಅದು ಮುಗಿದಾದ್ಮೇಲೆ ಇವತ್ತಿಗೆ 6-7 ವರ್ಷ ಆಯ್ತು. ತಾವು ನೋಡಾತೀರಿ ಇಲ್ಲಿ ಯಾರೊಬ್ಬರು ಇದರ ಕಡೆ ಹನಿಕೆ ಹಾಕಿ ನೋಡಕತ್ತಿಲ್ಲ. ಯಾಕಂದ್ರೆ ನಮ್ಗೆ ಅದು ಕೆಟ್ಟ ಅನಿಸ್ತಾ. ಇದಕ್ಕಿಂತ ಮುಂಚೆ ಒಂದು 2 ಸಲ ಬಂದು ರಿಪೇರಿ ಮಾಡಿದ್ದೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮಾತಾಡಿದ್ದೀವಿ, ಆದರೆ ಏನು ಕೆಲಸ ಆಗಲಿಲ್ಲ. ಅದಕ್ಕೆ ಫಸ್ಟ್ ಪೈಲ ನಮಗೇನು ನಮ್ಮ ಧರ್ಮಗಳು ಕಲಿಸ್ಕೊಟ್ಟರು. ಇದನ್ನು ನಮಗೊಂದು ಏನೊಂದು ಆರ್ಟ್ ಗ್ಯಾಲರಿ ನಿರ್ಮಾಣ ಕೊಟ್ಟಿದ್ರು. ಫಿರೋಜ್ ಸೇಠ್ ಸಾಹೇಬ್ರಿಗೆ ನಾ ಪೈಲ ಧನ್ಯವಾದ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಈಗ ನಾವು ಧಿಕ್ಕಾರ ಹೇಳಬೇಕಂದ್ರೆ ಯಾರು ಹೇಳಬೇಕು? ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನಾವು ಈ ವಿಷಯದಾಗ ಧಿಕ್ಕಾರ ಹೇಳಾಕಬೇಕು. ಈಗ ಅವ್ರಿಗೆ ಇದು ನಾವು ಈಗ ಸ್ವಚ್ಛ ಮಾಡತ್ತೀವಿ, ತಾವೆಲ್ಲ ನೋಡಾತೀವಿ. ಇಲ್ಲಿ ಕಿಟಕಿದು ಎಲ್ಲ ಗ್ಲಾಸ್ ಇದು ಹೊಡೆದಾವು. ಇಲ್ಲಿ ಸಣ್ಣ ಹುಡುಗರು ಪಾಪ ಆಟ ಆಡಕ್ಕೆ ಬರ್ತಾರೆ ಒಳಗೆ. ಈ ಎಲ್ಲ ಗ್ಲಾಸ್ ಆಗಿದ್ನ ಎಲ್ಲರೂ ಚುಚ್ಕೊಂಡ್ರು ಏನು ಅನಾಹುತ ಅಂತಂದ್ರೆ ಇದು ಬಳಿದರೆ ಆಗಲಿ. ಅದಕ್ಕೆ ಇವತ್ತಿಗೆ ಅವ್ರಿಗೆ 10 ದಿವಸ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೋಮವಾರದಿಂದ ಅಂದರೆ 2/2/2026 10 ದಿವಸ ಅವ್ರಿಗೆ ಕಾಲಾವಕಾಶ ಕೊಡ್ತೀನೋ. ಇದನ್ನೆಲ್ಲ ಸುಸಜ್ಜಿತವಾದಂಥ ಮೊದಲಿನ ಜೊತೆ ಮಾಡಬೇಕು. ಇದನ್ನು ಮಾಡಿ ವಿಷಯದಿಂದ ಏನು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಏನು ಒಂದು ಇದು ನಿರ್ಮಾಣ ಆಗಿತ್ತು, ಆ ಉದ್ದೇಶಕ್ಕೆ ತಕ್ಕಂತೆ ಇದನ್ನು ಮಂದಿಗೆ ಏನು ಜನಸಾಮಾನ್ಯರಿಗೆ ಇಲ್ಲ ಇದು ಯುಟಿಲೈಸ್ ಆಗಬೇಕು, ಅಂದರೆ ಇದ್ರಿಗೆ ಸದುಪಯೋಗ ಆಗ್ಬೇಕಂತಂದ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಒಂದು ವೇಳೆ 10 ದಿವಸದಾಗ ಅವರು ಇಲ್ಲಿ ಬಂದು ಏನೂ ಇದ್ರದ್ದೊಂದು ರಿಪೇರಿ ಕೆಲಸ ಇರ್ಬೋದು, ಏನೂ ಇರ್ಬೋದು ಮಾಡಲಿಲ್ಲ ಅಂದ್ರೆ ನನ್ನ ಕೈಯಾಗ ಎಷ್ಟು ಸಾಧ್ಯ ಇತ್ತಲ್ಲ ಇದನ್ನು ಅಷ್ಟು ರಿಪೇರಿ ಮಾಡಿಸಿ ಮಂದಿಗೆ ಉಪಯೋಗ ಆಗುವಂಥ ಒಂದು ಸ್ಥಿತಿಗೆ ತಂದಿಟ್ಟು ಆಮೇಲೆ ಸ್ವತಃ ಇದನ್ನು ಕಬ್ಜಾ ತಗೋತಾನೆ. ಯಾಕಂದ್ರೆ ನಾ ಕಬ್ಜಾ ತಗೊಳ್ಳೋದು ತಪ್ಪ. ಆದ್ರೆ ಈಗ ಅವ್ರು ಮಾಡತ್ತಿಲ್ಲ, ಅನಿವಾರ್ಯ ಆಗೈತಲ್ಲ. ಇದನ್ನ ಕಬ್ಜಾ ತಗೋತನು, ಮುಂದೆ ಏನಾರ ಅವ್ರು ನನ್ನ ಮ್ಯಾಗ ಕ್ರಮ ತಗೋತಿರೋ ತಗೊಳ್ಳಿ. ಇದನ್ನ ಕಬ್ಜಾ ತಗೊಂಡ್ರೆ ನನ್ನ ಮನೆಗೂ ಒಯ್ಯಂಗಿಲ್ಲ. ಏನು ನಮ್ಮ ಸಮಾಜದ ಇರ್ಬೋದು, ಏನೀಗ ಎಲ್ಲ ಸಮಾಜದ ಸಂಬಂಧನೂ ಮಾಡಿದೈತಿಲ್ಲ. ಎಲ್ಲರೂ ಇದ್ರದ್ದು ಯೂಸ್ ಆಗ್ಬೇಕು ಮಾಡಿದ್ದಕ್ಕೆ. ಅದಕ್ಕೆ ಏನು ಬೆಳಗಾವಿ ಒಳಗೆ ಒಳ್ಳೆ ಮನಸ್ಥಿತಿ ಜನರಿದ್ದಾರೆ, ಎಲ್ಲರಿಗೆ ಕರೆದ ಇದನ್ನೈತಲ್ಲ ಒಂದು ಸುವ್ಯವಸ್ಥಿತ ಮಾಡಿ ಅವ್ರ ಕೈಯಾಗ ಇದನ್ನ ಚಾವಿ ಒಪ್ಪಿಸುವಂಥ ಕೆಲಸ ನಾ ಮಾಡ್ತೀನಿ. ಇದ್ರ ಮುಖಾಂತರ ತಮಗೆ ನಾ ಇದನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆ ಕೊಡ್ತೀನಿ. 10 ದಿವಸದೊಳಗೆ ಇದ್ರ ಬಗ್ಗೆ ನೀವು ಕ್ರಮ ಜರುಗಿಸಬೇಕು. ಇಲ್ಲಾಂದ್ರೆ 10 ದಿವಸ ಆದ್ಮೇಲೆ ಇದ್ರದ್ದು ಪೈಲ ಬಾಕಲ ಮಾಡಿಸಿ ಇದ್ರದ್ದು ಚಾವಿ ನನ್ನ ಕಡೆ ಇಟ್ಕೊಂಡು ಇದ್ರದ್ದು ಒಳಗಿಂದ ಏನಿಲ್ಲ ಏನು ಖರ್ಚು ಆಗ್ತಿಲ್ಲ ನನ್ನ ಕೈಗೆ ಎಷ್ಟು ದೇವ್ರು ಕೊಟ್ಟನ್ನು ಸಾಧ್ಯ ಇದ್ದಷ್ಟು ಖರ್ಚು ಮಾಡಿ ರಿಪೇರಿ ಮಾಡಿ ಇದೇನು ಬೆಳಗಾವಿ ಜನತೆಗೆ ಅನುಕೂಲ ಆಗೋ ಥರ ಮಾಡಿ ಅವ್ರಿಗೆ ಇದನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಏನು ಲಿಮಿಟ್ ಒಳಗೆ ಏನು ಜನರು ಅದಾರೋ ಅವ್ರಿಗೆ ಇದನ್ನು ಒಪ್ಪಿಸುವಂಥದ್ದು ಇದನ್ನು ಕಾರ್ಯವನ್ನು ನಾವು ಮಾಡ್ತೇನೆ ಅಂತ ಇದ್ರ ಮುಖಾಂತರ ತಮಗೆ ಹೇಳ್ತೀವಿ. ಥ್ಯಾಂಕ್ ಯು.